ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಅಭಿಮಾನಿಗಳು. ಕಣ್ಣೀರು ಹಾಕಿದ ಮೇಘ್ನಾ ರಾಜ್. ಧ್ರುವ ಸರ್ಜಾ ಏನಂದ್ರು ಈ ಮಾತಿಗೆ? ಅಷ್ಟಕ್ಕೂ ಏನಾಯಿತು? ಮೇಘ್ನಾ ರಾಜ್ರವರ ಎರಡನೇ ಮದುವೆ ಯಾವಾಗ? ಅಷ್ಟಕ್ಕೂ ಗಂಡು ಆದರೂ ಯಾರು? ಒಂದು ಕಣ್ಣೀರನ್ನು ಮೇಘ್ನಾ ರಾಜ್ರವರು ಯಾಕೆ ಹಾಕಿದ್ರು? ಒಂದು ಧ್ರುವ ಸರ್ಜಾ ಅವರು ಈ ಒಂದು ಮಾತಿಗೆ ಏನನ್ನ ಹೇಳಿದ್ರು? ಅಷ್ಟಕ್ಕೂ ಅಭಿಮಾನಿಗಳು ಏನನ್ನ ಅಂದರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಇತ್ತೀಚೆಗಷ್ಟೇ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಸುದ್ದಿಗಳು ತುಂಬ ಅಂದರೆ ತುಂಬಾ ವೈರಲ್ ಆಗ್ತಾ ಇವೆ. ಎಲ್ಲೆಡೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆನೇ ಒಂದು ಚರ್ಚೆ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಆಗೋಲ್ಲ ಅನ್ನೋ ಮಾತನ್ನು ಹೇಳಿದರು. ಒಂದು ಚಿರಂಜೀವಿ ಸರ್ಜಾ ಅವರ ಮರಣದ ನಂತರ ಹಲವಾರು ಒಂದು ಸಮಸ್ಯೆಗಳನ್ನು ಒಂದು ಮೇಘ್ನಾ ರಾಜ್ರವರು ಅನುಭವಿಸಿದ್ದಾರೆ. ಹಲವಾರು ಸಮಸ್ಯೆಗಳು, ಸಮಾಜದಲ್ಲಿ ಹಲವಾರು ನಿಂದನೆಗಳು ಇವರಿಗೆ ಬಂದಿವೆ. ಒಂದು ತಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ನಾನು ಬದುಕಿದ್ದೇನೆ ಅನ್ನೋ ಮಾತನ್ನು ಕೂಡ ಅವಾಗ ಹೇಳಿದರು. ಇನ್ನು ನೋಡಬೇಕಪ್ಪ ಅಂತಂದರೆ ಇವರು ನಂಬಿರೋರಿ, ಇವ್ರ ಸಂಬಂಧಿಕರೇ ಇವರಿಗೆ ಒಂದು ಸಾಥನ್ನು ಕೊಡಲಿಲ್ಲವಂತೆ. ಒಂದು ಚಿರಂಜೀವಿಯವರ ಮರಣದ ನಂತರ ಆಯಿತು ಇವಳ ಜೀವನ ಮುಗಿದೋಯ್ತು ಇಷ್ಟೇ ಅನ್ನೋ ಮಾತನ್ನು ಕೂಡ ಆಡಿದ್ರಂತೆ. ಆವಾಗ ಒಂದು ಮೇಘ್ನಾ ರಾಜ್ರವರು ಎದೆಗುಗ್ಗದೆ ಒಂದು ಗಟ್ಟಿಗಿತ್ತಿಯಾಗಿ ನಿಂತರಂತೆ. ಆಗ ಒಂದು ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಇದಕ್ಕೋಸ್ಕರನಾದರೂ ನಾನು ಬದುಕಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದಾದ ಮೇಲೆ ಏನಾಯ್ತಪ್ಪ ಅಂತಂದರೆ ಒಂದು ಗಂಡು ಮಗುವಿಗೆ ಜನನವನ್ನು ನೀಡ್ತಾರೆ. ಆ ಗಂಡು ಮಗುವಿನಲ್ಲೇ ತಮ್ಮ ಗಂಡನನ್ನು ಅಂದರೆ ಚಿರಂಜೀವಿ ಸರ್ಜಾ ಅವರನ್ನು ನೋಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅದಾದಮೇಲೆ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಎರಡನೇ ಮದುವೆ ಆಗುವ ಅನ್ನೋ ಮಾತನ್ನು ಹೇಳಿದಾಗ ಇಲ್ಲ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ. ಒಂದು ರಾಯನ್ಗೆ ನಾನೇ ತಂದೆ ತಾಯಿ ಎರಡೂ ಕೂಡ ನಾನೇ ಆಗಿರ್ತೀನಿ, ನಮಗೆ ಯಾವುದೇ ಒಂದು ಎರಡನೇ ಮದುವೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನು ಮೊನ್ನೆ ಅಷ್ಟೇ ನಡೆದ ಒಂದು ಪಾಡ್ಕಾಸ್ಟ್ ಚಾನಲ್ನಲ್ಲಿ ಇವರು ಹೋಗಿರ್ತಾರೆ ಮೇಘ್ನಾ ರಾಜ್ರವರು ಇಂಗ್ಲೀಷ್ ಪಾಡ್ಕಾಸ್ಟ್ ಚಾನಲ್ಗೆ. ಅಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ ಇಲ್ಲ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಕೂಡ ಎರಡನೇ ಮದುವೆ ಆಗೋದಾದರೆ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಯವರು ಹೇಳಿದಾಗ ಬೇಡ ಅನ್ನಂಥವ್ರು ಈಗ ಯಾಕೆ ಎರಡನೇ ಮದುವೆಗೆ ಒಂದು ಒಪ್ಕೊಂಡ್ರು? ಅಷ್ಟಕ್ಕೂ ಏನಾಯಿತು ಇವರ ನಡುವೆ? ಇನ್ನು ಅವರೇ ಹೇಳ್ಕೊಳ್ತಾ ಹೋಗ್ತಾರೆ ಇಲ್ಲ ನಾನು ಕೂಡ ಎರಡನೇ ಮದುವೆಯನ್ನು ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ವಿಧಿ ಆಟ ನಮಗೆ ತುಂಬ ಅಂದರೆ ತುಂಬಾ ಒಂದು ನಾವು ಸಫರ್ ಆಗ್ತಾ ಇದ್ದೀವಿ. ನನ್ನ ಮಗನೂ ಕೂಡ ಗಂಡು ಮಗು, ಅವನಿಗೂ ಕೂಡ ಒಬ್ಬ ಫಾದರ್ ಫಿಗರ್ ಬೇಕು. ಯಾಕಪ್ಪ ಅಂತಂದರೆ ಎಲ್ಲ ಸೀಕ್ರೆಟ್ಸ್ಗಳನ್ನ ನನ್ನ ಹತ್ರ ಅವನು ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ, ಅದಕ್ಕಾದರೂ ಒಂದು ಗಂಡಿನ ಆಸರೆ ನಮ್ಮ ಕುಟುಂಬಕ್ಕೆ ಬೇಕು ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ತುಂಬ ಒಂದು ಗಟ್ಟಿಗಿತ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಇದಕ್ಕೆ ಧ್ರುವ ಸರ್ಜಾ ಅವರು ಕೆಲವೊಂದಿಷ್ಟು ಅಭಿಮಾನಿಗಳು ಕಮೆಂಟ್ ಹಾಕಿದ್ದಾರೆ. ಏನಪ್ಪ ಅಂತಂದರೆ ಮೇಘ್ನಾ ರಾಜ್ರವರು ನೀವು ಎರಡನೇ ಮದುವೆಯನ್ನು ಆಗಿ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಜನರು ಹೇಳಿದರೆ, ಇನ್ನೂ ಕೆಲವೊಂದಿಷ್ಟು ಜನರು ಇಲ್ಲ ನೀವು ತಪ್ಪ ಮಾಡಿದಂತಾಗುತ್ತೆ, ಒಂದು ಎರಡನೇ ಮದುವೆ ಆದರೆ ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲ ನೀವು ಎರಡನೇ ಮದುವೆಯನ್ನು ಆಗಬೇಡಿ, ಇದೇ ರೀತಿ ಇರ್ರಿ ಚೆನ್ನಾಗಿರುತ್ತೆ. ಎರಡನೇ ಮದುವೆಯನ್ನು ಆದರೆ ನೀವು ಚಿರಂಜೀವಿ ಸರ್ಜಾ ಅವರಿಗೆ ಮೋಸವನ್ನು ಮಾಡಿದಂತಾಗುತ್ತೆ ಅನ್ನೋ ಮಾತನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಚಿರಂಜೀವಿ ಸರ್ಜಾ ಅವರ ಬಗ್ಗೆ ಹಾಗೆ ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಒಂದು ನಟ ಧ್ರುವ ಸರ್ಜಾ ಹೇಳಿದ್ದೇನಪ್ಪ ಅಂತಂದರೆ ಇಲ್ಲ ಒಂದು ಅತ್ತಿಗೆ ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅವರು ಒಂದು ಯೋಚನೆ ಮಾಡಿಬಿಟ್ಟೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಅವರ ಎಲ್ಲ ಒಂದು ಯೋಚನೆಗಳಿಗೆ ನನ್ನ ಬೆಂಬಲ ಸದಾ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ಧ್ರುವ ಸರ್ಜಾ ಅವರು ಹೇಳಿದ್ದಾರಂತೆ. ಒಂದು ಅತ್ತಿಗೆ ಬೆನ್ನ ಹಿಂದೆ ನಿಂತು ಒಂದು ಧ್ರುವ ಸರ್ಜಾ ಅವರು ಅವರ ಬೆನ್ನ ಹಿಂದೆ ನಿಂತಿದ್ದಾರಂತೆ. ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರು ಒಂದು ಎರಡನೇ ಮದುವೆ ಆಗಬೇಕಾ ಅಥವಾ ಆಗದೇ ಇದ್ರೇ ಒಳ್ಳೆಯದಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡಿ.